ಎಪಿಸೋಡ್ ಸ್ಟಾರ್ಟಿಂಗು ಯು ಮೆಟ್ಲು ಮೇಲಿಂದ ಬೀಳ್ತಾ ಇದ್ದೆ ಚಂಗ್ವೈ ಅಮ್ಮ ಅದನ್ನೆಲ್ಲ ನೋಡಿ ಗಾಬರಿಯಿಂದ ಅಲ್ಲಿಂದ ಹೊರಟೋಗ್ತಾರೆ. ಯಾನ್ ಅವಳನ್ನ ಬಚಾವ್ ಮಾಡೋದಕ್ಕೆ ನೋಡ್ತಿರ್ತಾನೆ. ನೆಕ್ಸ್ಟ್ ಯು ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಝ್ಯಾಂಗ್ ಅವಳ ಎಕ್ಸ್ರೇ ರಿಪೋರ್ಟ್ನ ತಗೊಂಡ್ ಬರ್ತಾನೆ. ಅವನನ್ನ ನೋಡಿ ಯಾನ್ ಹೇಳ್ತಾನೆ ಡಾಕ್ಟರ್ನ ಚೇಂಜ್ ಮಾಡಬೇಕು. ಆಗ ಯು ಹೇಳ್ತಾಳೆ ಝ್ಯಾಂಗ್ ಒಳ್ಳೆ ಡಾಕ್ಟರ್ ಅಂತ ಹೇಳಿ ಯಾನ್ಗೆ ನಂಬಿಕೆ ಬರೋ ಹಾಗೆ ಮಾತಾಡ್ತಾಳೆ. ಝ್ಯಾಂಗ್ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಯುಗೆ ಸಾರಿ ಕೂಡ ಕೇಳ್ತಾನೆ, ಯಾಕಂದ್ರೆ ಅವಳ ಜೊತೆ ಚೀಟ್ ಮಾಡಿರ್ತಾನೆ. ಆಗ ಯು ಹೇಳ್ತಾಳೆ ನೀ ನನ್ನ ಹತ್ರ ಸಾರಿ ಕೇಳಿದ್ರೆ ಯಾವುದೇ ಪ್ರಯೋಜನ ಇಲ್ಲ, ಅಷ್ಟೇ ಅಲ್ಲ ನೀ ನನ್ನನ್ನ ಕೇರ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಯಾನ್ ಬಂದು ಯುನ ಎತ್ಕೊಂಡು ಹೋಗ್ತಿದ್ರೆ ಅವಳು ಹೇಳ್ತಾಳೆ ನಾನೇ ನಡ್ಕೊಂಡು ಬರ್ತೀನಿ. ಆದ್ರೆ ಯಾನ್ ಅವಳ ಮಾತನ್ನ ಕೇಳ್ದಲೆ ಅವಳನ್ನ ಎತ್ಕೊಂಡು ಮನೆ ಕರ್ಕೊಂಡು ಬರ್ತಾನೆ. ಮತ್ತೊಂದ್ ಕಡೆ ವೆಂಗು ಯಾನ್ಗೆ ಹೇಳ್ತಾನೆ ಯುನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೋಲ್ ಮಾಡ್ತಿದ್ದಾರೆ, ಅವಳು ಒಳ್ಳೆ ಡಾಕ್ಟರ್ ಅಲ್ಲ ಅಂತ ಹೇಳ್ತಾ ಲೈವ್ ಸ್ಟ್ರೀಮ್ ನ ನೋಡ್ತಿರ್ತಾನೆ. ಶಂಗ್ವೈ ಅಮ್ಮ ಮೀಡಿಯಾದವ್ರ ಜೊತೆ ಹಾಸ್ಪಿಟಲ್ ಹತ್ರ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಯು ಕೂಡ ಹಾಸ್ಪಿಟಲ್ ಬರ್ತಾಳೆ. ಶಂಗ್ವೈ ಅಮ್ಮ ಯುನ ನೋಡಿ ಅವಳನ್ನ ಎಕ್ಸ್ಪೋಸ್ ಮಾಡೋದಿಕ್ಕೆ ನೋಡ್ತಾಳೆ. ಅಷ್ಟರಲ್ಲಿ ಫಾನ್ ಬಂದು ಅವಳ ಮುಖನ ಕವರ್ ಮಾಡಿ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ 4 ಜನನು ಲೈವ್ ಸ್ಟ್ರೀಮ್ ನ ನೋಡ್ತಿರ್ಬೇಕಾದ್ರೆ ಫಾನ್ ಯುಗೆ ಹೇಳ್ತಾನೆ ಸ್ವಲ್ಪ ದಿವಸ ನೀನು ಮನೆಯಿಂದ ಆಚೆ ಹೋಗ್ಬೇಡ, ಹಾಗೇನಾದ್ರೂ ಹೋಗ್ಬೇಕು ಅಂದ್ರೆ ನಿನ್ ಜೊತೆ ನನ್ನನ್ನ ಕರ್ಕೊಂಡೋಗು ಅಂತ ಹೇಳ್ತಾನೆ. ಅದನ್ನ ಕೇಳಿ ಯು ಫಾನ್ ತೊಡೆ ಮೇಲೆ ಕೈ ಇಡ್ತಾಳೆ. ಅದನ್ನ ನೋಡಿದ ಬಾಹುಗೆ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ. ಫಾನ್ ತೊಡೆ ಮೇಲಿದ್ದ ಕೈನ ತೆಗೆದು ಅವ್ರ ಮಧ್ಯ ಹೋಗಿ ಕೂತ್ಕೋತಾನೆ. ಅವನಿಗೆ ಅವ್ರ ಅಮ್ಮನ ಬೇರೆಯವ್ರ ಜೊತೆ ನೋಡೋದಕ್ಕೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ಮತ್ತೊಂದ್ ಕಡೆ ಯಾನ್ ಮೀಟಿಂಗ್ ಅಲ್ಲಿ ಇರ್ತಾನೆ. ಆದ್ರೆ ಅವನ್ ಗಮನ ಬೇರೆ ಕಡೆನೇ ಇರುತ್ತೆ. ಮೀಟಿಂಗ್ ನ ಕ್ಯಾನ್ಸಲ್ ಮಾಡಿ ಹೊರಗಡೆ ಬರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಯಾನ್ ನ ಹಾಸ್ಪಿಟಲ್ ಅಲ್ಲಿ ನೋಡ್ತೀವಿ. ಅವ್ರ ಕೆನ್ವೈ ಜಿಯಾಂಗ್ಸ್ ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಅವನ್ಗೆ ಗೊತ್ತಾಗಿರುತ್ತೆ ಕೆನ್ವೈ ಶಂಗ್ವೈ ಅಮ್ಮ ಯು ಎಗೇನಿಸ್ಟ್ ಆಗಿ ಮಾತಾಡೋ ಹಾಗೆ ಮಾಡಿರೋದು ಇವಳೆ ಅಂತ. ಝ್ಯಾಂಗ್ ಕೂಡ ಅವಳ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಯಾನ್ ಹೇಳ್ತಾನೆ ಶಿಂಗ್ವೈ ಯು ಪೇಷಂಟು, ಅವರಿಬ್ರು ಮಧ್ಯ ನೀನ್ ಬರೋ ಅವಶ್ಯಕತೆ ಇಲ್ಲ. ಯು ಕ್ವಾಲಿಫಿಕೇಶನ್ ಜಡ್ಜ್ ಮಾಡೋದಕ್ಕೆ ನೀನ್ ಯಾರು, ರಿಸಲ್ಟ್ ಅದೇನೇ ಆಗಿರ್ಲಿ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಯು ಮನೆಗೆ ಬರ್ತಾನೆ. ಅವನನ್ನ ನೋಡಿ ಕೇಳ್ತಾಳೆ ನೀನ್ ಯಾಕೆ ಇಲ್ಲಿಗೆ ಬಂದೆ, ನಾನು ರೆಸ್ಟ್ ಮಾಡಬೇಕು, ನೀನು ಇಲ್ಲಿಂದ ಹೋಗು. ಅದನ್ನ ಕೇಳಿ ಅವನು ಅವಳಿಗೆ ತುಂಬಾನೇ ಕ್ಲೋಸ್ ಆಗಿ ಹೇಳ್ತಾನೆ ಮನೆಗೆ ಹೋಗೋಣ ಬಾ. ಆದ್ರೆ ಯು ಅವನ ಮಾತಿಗೆ ಒಪ್ಕೊಳ್ಳೋದಿಲ್ಲ. ಆಗ ಯಾನ್ ಅಡ್ಗೆ ಮನೆನೆಲ್ಲ ನೋಡ್ತಾನೆ. ತುಂಬಾನೇ ಗಲೀಜಾಗಿರುತ್ತೆ. ಯು ಊಟ ಮಾಡಿದ ತಟ್ಟೆ ಗ್ಲಾಸ್ನೆಲ್ಲ ಅಲ್ಲೇ ಇಟ್ಟಿರ್ತಾಳೆ. ಅದನ್ನ ನೋಡಿ ಅವಳಿಗೆ ಬೈಯೋದಿಕ್ಕೆ ಶುರು ಮಾಡ್ತಾನೆ. ಬಾಹುನ ನಿನ್ನ ಹತ್ರ ಬಿಡೋದಿಲ್ಲ ನಾನು, ನೀನು ಫೋರ್ಸ್ಫುಲ್ ಇಲ್ಲೇ ಇಟ್ಕೋಬೇಕು ಅಂತ ಅನ್ಕೊಂಡ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ. ಆಗ ಯು ಅವನ ಮಾತನ್ನ ಕೇಳ್ದಲೆ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಯಾನ್ ಅವಳನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಯುಗೆ ಸ್ಯಾಲರಿ ಅಗ್ರಿಮೆಂಟ್ಗೆ ಸೈನ್ ಮಾಡೋದಿಕ್ಕೆ ಹೇಳ್ತಾನೆ. ಆದ್ರೆ ಅವಳು ಮಾಡೋದಿಲ್ಲ. ಅವಳು ಹೇಳ್ತಾಳೆ ನಾನ್ ಇಲ್ಲೇ ಕೆಲಸ ಮಾಡ್ಬೇಕು ಅನ್ನೋದೇನು ಇಲ್ಲ, ನನ್ಗೆ ಬೇರೆ ಕಡೆ ಅವಕಾಶ ಇದೆ, ನಾನು ನಿಮ್ಮ ಹತ್ರ ಟೆಂಪ್ರವರಿಗಾಗಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಆಗ ಯಾನ್ ಕೇಳ್ತಾನೆ ಅದ್ಯಾವ ಕಂಪ್ನಿ, ಸ್ಯಾಲರಿ ಜೊತೆ ಟ್ರೀಟ್ ಕೂಡ ಕೊಡೋದು. ಆಗ ಯು ಹೇಳ್ತಾಳೆ ನಾನು ಫಾನ್ ಜೊತೆ ಅಗ್ರಿಮೆಂಟ್ ಮಾಡಿದ್ದೀನಿ, ನನ್ನ ಕಾಲು ಸರಿ ಹೋಗ್ತಿದ್ದಾಗೆ ಪಾರ್ಟ್ ಟೈಮ್ ಜಾಬ್ ಮಾಡೋದಿಕ್ ಹೋಗ್ತೀನಿ, ನಾನಿಲ್ಲಿ ಎಷ್ಟು ದಿವಸ ಇರ್ಬೇಕು ಅನ್ನೋದು ನಿಮ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಾಹು ಆರೋಗ್ಯ ಏನಾಗ್ಬೇಡ, ಅವನ್ಗೆ ಹೇಗ್ ಸಮಾಧಾನ ಮಾಡ್ತೀರಾ, ನಾನು ಇಲ್ಲಿ ಇರ್ಬೇಕು ಅಂದ್ರೆ ನಂದೇ ಆದ ಕಂಡೀಷನ್ ಇದೆ. ಯಾನ್ಗೆ ಬೇರೆ ದಾರಿ ಇಲ್ದಲೆ ಅವಳ ಮಾತ್ಗೆ ಒಪ್ಕೋತಾನೆ. ಆಗ ಯು ಯಾನ್ಗೆ ಆರ್ಡರ್ ಮಾಡ್ತಾಳೆ ನೀವು ನನ್ನನ್ನ ರೂಮ್ ಹತ್ರ ಬಿಟ್ಟು ಬರ್ಬೇಕು. ಆಗ ಅವನು ಹೇಳ್ತಾನೆ ಬೆಳಿಗ್ಗೆಗೆ ನಿನ್ಗಾಗಿ ಎಲೆಕ್ಟ್ರಿಕ್ ಚೇರ್ ತರಿಸ್ತೀನಿ. ಆದ್ರೆ ಯು ಅವನ ಮಾತ್ಗೆ ಒಪ್ಕೊಳ್ಳೋದೇ ಇಲ್ಲ. ಅದ್ರಿಂದ ಯಾನ್ ಅವಳನ್ನ ರೂಮ್ ಹತ್ರ ಬಿಡೋದಿಕ್ಕೆ ಹೋಗ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಯಾನ್ ವೆಂಗುನ ಮೀಟ್ ಮಾಡಿ ಅವನಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಆಗ ಅವನು ಯಾನ್ಗೆ ಅಡ್ವೈಸ್ ಮಾಡ್ತಾನೆ ನೀನ್ ಅವಳಿಗೆ ಇಷ್ಟ ಆಗೋ ರೀತಿ ನಡ್ಕೊಂಡ್ರೆ ನಿನ್ನನ್ನ ನೋಡಿ ಇಂಪ್ರೆಸ್ ಆಗ್ತಾಳೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಆಫೀಸ್ ನಲ್ಲಿ ವೆಂಗು ಸೆಕ್ರೆಟರಿಗಳೆಲ್ಲ ಕೆಲಸ ಬಿಟ್ಟು ಹೋಗ್ತಿರ್ತಾರೆ. ಅದನ್ನ ರೂ ನೋಡ್ತಾಳೆ. ಈ ಸಾರಿ ವೆಂಗುನೆ ಅವ್ರನ್ನೆಲ್ಲ ಕೆಲಸದಿಂದ ತೆಗ್ದಾಕಿರ್ತಾನೆ. ಮತ್ತೊಂದ್ ಕಡೆ ಯಾನ್ ಆಫೀಸ್ ಅಲ್ಲಿ ಇರ್ತಾನೆ. ಯು ಮೆಸೇಜ್ ಮಾಡಿ ಶಾಪಿಂಗ್ ಮಾಡೋದಿಕ್ಕೆ ಬರೋದಿಕ್ಕೆ ಹೇಳ್ತಾಳೆ. ಅದರಿಂದ ಯಾನ್ ಆಫೀಸ್ ಇಂದ ಶಾಪಿಂಗ್ ಮಾಡೋದಿಕ್ಕೆ ಅಂತ ಯು ಜೊತೆ ಮಾಲ್ಗೆ ಬರ್ತಾನೆ. ಅವಳಿಗೆ ಬೇಕಾಗಿರೋ ಸಾಮಾನನ್ನ ಪರ್ಚೇಸ್ ಮಾಡ್ತಾಳೆ. ಜೊತೆಗೆ ಕೆಲವೊಂದು ಸ್ನಾಕ್ಸ್ ನ ಕೂಡ ತಗೋತಾಳೆ. ಯಾನ್ ಅದನ್ನ ನೋಡ್ತಾನೆ. ಆದ್ರೆ ಏನನ್ನು ಕೂಡ ಹೇಳೋದಿಲ್ಲ. ಅವಳು ಕುಕಿಂಗ್ ಸ್ಕಿಲ್ ನ ನೋಡಿ ಅವಳಿಗೆ ಲೆಕ್ಚರ್ ಕೊಡ್ತಾನೆ.
ಜೊತೆಗೆ ಅವಳಿಗೆ ಸ್ಪೈಸಿ ಫುಡ್ನು ಕೂಡ ತಿನ್ಬೇಡ ಅಂತ ಹೇಳ್ತಾನೆ. ಇದಾದ್ಮೇಲೆ ಯಾನ್ ರೂಮಿಗೆ ಬಂದಿರ್ತಾಳೆ. ಟೇಬಲ್ ಕೆಳಗಡೆ ಕೆಲವೊಂದು ಫೋಟೋಸ್ ಬಿದ್ದಿರೋದನ್ನ ನೋಡ್ತಾಳೆ. ಅದರಲ್ಲಿ ಎಲ್ಲಾ ಹುಡ್ಗಿರ್ ಬ್ಯಾಕ್ ಸೈಡ್ ಫೋಟೋಸ್ ಇರುತ್ತೆ. ಅವಳು ಅನ್ಕೋತಾಳೆ ಯಾನ್ಗೆ ಬೇರೆ ಹುಡ್ಗಿರ್ ಜೊತೆ ಅಫೇರ್ ನಡೀತಿದೆ ಅಂತ. ನೆಕ್ಸ್ಟ್ ಸೀನಲ್ಲಿ ತುಂಬಾ ದಿವಸದಿಂದ ಸ್ನಾನ ಮಾಡಿರೋದಿಲ್ಲ. ಅವಳ ಕೂದಲೆಲ್ಲ ಹಾಳಾಗಿರುತ್ತೆ. ಯಾನ್ ಅದನ್ನ ಅಬ್ಸರ್ವ್ ಮಾಡಿ ಅವಳ ಕೂದಲನ್ನ ವಾಶ್ ಮಾಡ್ತಾನೆ. ಅಲ್ಲೇ ಇದ್ದ ಟೇಬಲ್ ಹತ್ರ ಹೋಗ್ತಾನೆ. ಅಲ್ಲಿ ಫೋಟೋ ಇರುತ್ತೆ. ಅದನ್ನ ನೋಡಿದಾಗ ಅವನಿಗೆ ನೆನಪಾಗುತ್ತೆ. ಆಕ್ಸಿಡೆಂಟ್ ಆದ ರಾತ್ರಿ ಆ ಹುಡುಗಿನ ನೋಡಿರ್ತಾನೆ. ಅವಳನ್ನ ನೋಡ್ಕೋದಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದರಿಂದ ಅವನು ತುಂಬ ಹುಡುಗಿರ್ ಬ್ಯಾಕ್ ಸೈಡ್ ಫೋಟೋಸ್ನ ಇಟ್ಕೊಂಡಿರ್ತಾನೆ. ನೆಕ್ಸ್ಟ್ ಡೇ ಯಾನ್ ಆಫೀಸ್ಗೆ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಆಗ ಬಾಹು ಅವ್ರ ಪೇರೆಂಟ್ಸ್ ಫೋಟೋನ ತೋರಿಸಿ ಕಿಸ್ ಮಾಡೋದಿಕ್ಕೆ ಹೇಳ್ತಾನೆ. ಹತ್ರ ಹೋಗ್ತಿದ್ದಾಗೆ ಅವನು ತುಂಬಾನೇ ಪ್ಯಾನಿಕ್ ಆಗ್ತಾನೆ. ಅವಳ ನೆಕ್ ಮೇಲೆ ಕಿಸ್ ಮಾಡಿ ಅವಳಿಗೆ ಹೇಳ್ತಾನೆ, ನನ್ನ ಡ್ರೈವರ್ ಜೊತೆ ಲಾಯರ್ ಬರ್ತಾರೆ, ಅವ್ರು ನಿನ್ನ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದಾದ್ಮೇಲೆ ಲಾಯರ್ ಮನೆಗೆ ಬರ್ತಾರೆ. ಆ ಲೇಡಿ ಬಗ್ಗೆ ಕ್ವಶನ್ ಮಾಡ್ತಾರೆ. ಯಾನ್ ಶಿಂಗ್ವೈ ಅಮ್ಮನ ಮೇಲೆ ಕೇಸ್ ಹಾಕಿರ್ತಾನೆ. ಆದ್ರೆ ಯುಗೆ ಆ ರೀತಿ ಮಾಡೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಲಾಯರ್ ಕೇಳಿದ ಪ್ರಶ್ನೆಗೆ ಅವಳು ಉತ್ತರ ಕೊಡದಲೆ ಅವ್ರನ್ನ ಅಲ್ಲಿಂದ ಯಾನ್ ಹತ್ರ ಬಂದು ಕೇಳ್ತಾಳೆ, ಯಾಕೆ ಈ ರೀತಿ ಮಾಡಿದೆ ಅಂತ. ಆಗ ಅವನು ಹೇಳ್ತಾನೆ, ನಿನ್ನ ಇನ್ಸೈಟ್ ಮಾಡಿ ನಿನ್ಗೆ ಇಂಜುರಿ ಕೂಡ ಮಾಡಿದ್ದಾರೆ, ಅದರಿಂದ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಆಗ ಹೇಳ್ತಾಳೆ, ಆಗಿದ್ದೆಲ್ಲ ಆಗೋಯ್ತು, ನನಗೆ ಈ ಕೇಸಲ್ಲೆಲ್ಲ ಸಿಕ್ಕಾಕೊಳ್ಳೋದಿಕ್ಕೆ ಇಷ್ಟ ಇಲ್ಲ. ಆ ಲೇಡಿ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ಅವರಿಗೆ ಡೈವರ್ಸ್ ಆಗಿದೆ, ಇದರಿಂದ ನಮಗೆ ಯಾವುದೇ ಉಪಯೋಗ ಇಲ್ಲ, ನಿಮ್ಮ ಕೆಲಸದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಆದರೆ ಯಾನ್ ಅವಳು ಯಾವುದೇ ಮಾತನ್ನು ಕೂಡ ಕೇಳೋದಿಲ್ಲ. ಅದರಿಂದ ಅವಳಿಗೆ ಕೋಪ ಬಂದು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಕಾಲು ಸ್ಕಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಯಾನ್ ಅವಳನ್ನ ಚೇರ್ ಮೇಲೆ ಕೂರಿಸಿ ಅಲ್ಲಿಂದ ಮನೆ ಕರ್ಕೊಂಡು ಬರ್ತಾನೆ. ಆಗ್ಲೂ ಕೂಡ ಯಾನ್ಗೆ ಕೇಸ್ ಹಾಕೋದು ಬೇಡ ಅಂತ ಹೇಳ್ತಾಳೆ. ಆದ್ರೆ ಅವನು ಒಪ್ಕೊಳ್ಳೋದಿಲ್ಲ. ಯಾನ್ ಸ್ವಿಮ್ಮಿಂಗ್ ಮಾಡೋದಿಕ್ಕೆ ಅಂತ ನಿಂತಿರ್ತಾನೆ. ಬಚ್ಚಿಟ್ಕೊಂಡು ಯಾನ್ ಫೋಟೋಸ್ನ ತಗೊಂಡಿರ್ತಾಳೆ. ಯಾನ್ ಅದನ್ನ ಅಬ್ಸರ್ವ್ ಮಾಡಿ ಅವಳನ್ನ ಕೇಳ್ತಾನೆ, ನೀನು ಏನ್ ಮಾಡ್ತಿದ್ಯಾ? ಆಗ ಹೇಳ್ತಾಳೆ, ನಿನ್ ಫೋಟೋಸ್ ತಗೊಂಡಿದ್ದೀನಿ, ಈ ಫೋಟೋಸ್ನೆಲ್ಲ ಹುಡುಗಿರ್ಗೆ ಕಳಿಸ್ತೀನಿ. ಆಗ ಅವನು ಅವಳ ಹತ್ರ ಬಂದು ಫೋನ್ ತಗೊಂಡು ಫೋಟೋಸ್ನೆಲ್ಲ ಡಿಲೀಟ್ ಮಾಡ್ತಿರ್ಬೇಕಾದ್ರೆ ಫೋನನ್ನ ಕಿತ್ಕೊಳ್ಳೋದಿಕ್ಕೆ ಅಂತ ಬರ್ತಾಳೆ. ಮಿಸ್ ಆಗಿ ಯಾನ್ ಮೇಲೆ ಬಿದ್ದೋಗ್ತಾಳೆ. ಆಗ ಅವನು ಹೇಳ್ತಾನೆ, ಮೇಲ್ಗಡೆ ಎದ್ದೇಳು. ಆಗ ಹೇಳ್ತಾಳೆ, ಕೇಸ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳೋವರೆಗೂ ನಾನು ಎದ್ದೇಳೋದಿಲ್ಲ. ಸ್ವಲ್ಪ ಸಮಯ ಇಬ್ರು ಕೂಡ ಇದೇ ರೀತಿ ಜಗಳ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೆಕ್ರೆಟರಿ ಬರ್ತಾರೆ. ಅವರಿಬ್ರನ್ನು ಈ ರೀತಿ ನೋಡಿ ಅವರಿಗೆ ಇಂಬ್ಯಾರೆಸ್ಮೆಂಟ್ ಫೀಲ್ ಆಗುತ್ತೆ. ಅವರು ಮುಖನ ಮುಚ್ಕೊಂಡು ಅವ್ರು ಹೇಳ್ತಾರೆ, ಶೆಂಗ್ವೈ ಅಮ್ಮ ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿದ್ದಾರೆ. ಶೆಂಗ್ವೈ ಅಮ್ಮನ ಮೀಟ್ ಮಾಡ್ತಾರೆ. ಅವರು ಕೇಸ್ ಹಾಕಿರೋದ್ರ ಬಗ್ಗೆ ಮಾತಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಯಾನ್ ಹೇಳ್ತಾನೆ, ನಾನು ಕೇಸ್ನ ಡ್ರಾಪ್ ಮಾಡಿದ್ದೀನಿ, ನಾನು ನಿಮ್ಮ ಮೇಲೆ ಕೇಸ್ ಹಾಕ್ದಾಗೆ ತಡೆದಿದ್ದು ಅಷ್ಟೇ ಅಲ್ಲ, ಶೆಂಗ್ವೈ ಟ್ರೀಟ್ಮೆಂಟ್ಗೆ ಡೊನೇಷನ್ ಕೊಡ್ತೀವಿ ಅಂತ ಹೇಳ್ತಾನೆ. ಶೆಂಗ್ವೈ ಅಮ್ಮಂಗೆ ಅದನ್ನ ಕೇಳಿ ತುಂಬಾನೇ ರಿಗ್ರೆಟ್ ಫೀಲ್ ಆಗುತ್ತೆ. ಒಳ್ಳೆ ಡಾಕ್ಟರ್ ಅಲ್ಲ ಅಂತ ಅನ್ಕೊಂಡಿರ್ತಾಳೆ. ಶೆಂಗ್ವೈ ಅಮ್ಮನ್ ತಪ್ಪನ್ನ ಕ್ಷಮಿಸಿ ಅವ್ರ ಮಗನ್ ಟ್ರೀಟ್ಮೆಂಟ್ಗೆ ಡೊನೇಷನ್ ಕೊಡ್ತಿದ್ದಾರೆ ಅಂತ ತಿಳಿದು ಮತ್ತಷ್ಟು ಫೀಲ್ ಮಾಡ್ಕೋತಾರೆ. ಯಾನ್ ಕೇಸ್ ಡ್ರಾಪ್ ಮಾಡಿರೋ ವಿಷಯನ ಕೇಳಿ ತುಂಬಾನೇ ಖುಷಿಯಾಗಿರ್ತಾಳೆ. ಆಗ ಅವನು ಹೇಳ್ತಾನೆ, ನಿನ್ ಮೇಲೆ ನನಗೆ ತುಂಬಾನೇ ನಂಬಿಕೆ ಇದೆ, ಅದರಿಂದ ಕೇಸ್ನ ಡ್ರಾಪ್ ಮಾಡಿದೆ ಅಂತ ಹೇಳಿ ಗೆ ಒಂದು ಬುಕ್ಸ್ನ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಆ ಬುಕ್ಸ್ನ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಒಂದು ಫೋಟೋ ಇರುತ್ತೆ. ಯಾನ್ ಅವನ ಫ್ಯಾಮಿಲಿ ಜೊತೆ ಫೋಟೋ ತಗೊಂಡಿರ್ತಾನೆ. ಅದರಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಿ ಗೆ ಯಾನ್ ಮೇಲೆ ಅನುಮಾನ ಬರುತ್ತೆ. ಆ ಹುಡುಗಿ ಅವನ್ ಗರ್ಲ್ ಫ್ರೆಂಡ್ ಇರ್ಬೇಕು ಅಂತ. ಇದಾದ್ಮೇಲೆ ಯಾನ್ಗೆ ಜ್ವರ ಬಂದಿರುತ್ತೆ. ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಅವಳು ಅವನನ್ನ ನಿಜವಾದ ಹೆಂಡತಿ ಅನ್ನೋ ರೀತಿ ನಡ್ಕೋತಾ ಇರ್ತಾಳೆ. ಆಗ ಒಂದು ಸೀಕ್ರೆಟ್ ಕೂಡ ರಿವೀಲ್ ಆಗುತ್ತೆ. ಕಾಲು ಸರಿ ಹೋಗಿರುತ್ತೆ, ಆದ್ರೂ ಕೂಡ ತುಂಬಾ ದಿವಸದಿಂದ ಯಾನ್ ಮುಂದೆ ಅವಳ ಕಾಲು ಸರಿ ಹೋಗಿಲ್ಲ ಅನ್ನೋ ರೀತಿ ಡ್ರಾಮಾ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ವೆಂಗು ಯಾನ್ಗೆ ಮತ್ತಷ್ಟು ಹುಡುಗಿರ ಬ್ಯಾಕ್ ಸೈಡ್ ಫೋಟೋ ಕೊಡ್ತಾನೆ. ಆದ್ರೆ ಯಾನ್ ಅದನ್ನೆಲ್ಲ ರಿಜೆಕ್ಟ್ ಮಾಡ್ತಾನೆ. ಆಗ ವೆಂಗು ಕೇಳ್ತಾನೆ, ತುಂಬಾ ವರ್ಷದಿಂದ ನೀನ್ ಕನ್ಸಲ್ ಬರೋ ಹುಡುಗಿನ ಹುಡುಕ್ತಾ ಇದೆಯಾ, ನಿಜವಾಗ್ಲೂ ಅವಳು ಈ ಪ್ರಪಂಚದಲ್ಲಿ ಇದ್ದಾಳ? ಆಗ ಯಾನ್ ಹೇಳ್ತಾನೆ, ನಿನ್ ಲೆಕ್ಚರ್ ಮುಗ್ದಿದ್ರೆ ನೀನು ಇಲ್ಲಿಂದ ಹೋಗಬಹುದು.
ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಯು ಫಾನ್ ಜೊತೆ ಕೆಲಸ ಮಾಡೋದಿಕ್ಕೆ ಅಂತ ಬರ್ತಾಳೆ. ಆಗೋಳಿಗೆ ನೆನಪಾಗುತ್ತೆ ರಾತ್ರಿ ಮತ್ತೆ ಯಾನ್ ರೂಮ್ಗೆ ಹೋದಾಗ ಅವನು ಕನ್ವರಿಸ್ತಿರ್ತಾನೆ. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ, ವಾಪಸ್ ಬಾ ಅಂತ ಹೇಳಿ ಕನ್ವರಿಸ್ತಾ ಇರ್ತಾನೆ. ಆ ಫೋಟೋದಲ್ಲಿ ಬ್ಯಾಕ್ ಸೈಡ್ ಹುಡುಗಿ ಇರ್ತಾಳಲ್ವಾ, ಅವಳನ್ನ ನಿದ್ದೆಗಣ್ಣಲ್ಲಿ ಕನ್ವರಿಸ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವೆಂಗು ಕಣ್ಬಿಟ್ಟು ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ರೂ ಅವನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದ್ದಾಳೆ ಅಂತ. ಆದರೆ ಅವನು ಯಾವುದೇ ರಿಯಾಕ್ಟ್ ಮಾಡೋದಿಲ್ಲ. ಅವನನ್ನ ಪಿಕ್ ಮಾಡೋದಿಕ್ಕೆ ಅಂತ ರೂ ಅವನ ರೂಮಿಗೆ ಬಂದಿರ್ತಾಳೆ. ಈಗ ನಮಗೆ ಫ್ಲ್ಯಾಶ್ ಬ್ಯಾಕಲ್ಲಿ ಗೊತ್ತಾಗುತ್ತೆ ಚೇರ್ಮನ್ ವೆಂಗುಗೆ ಬೇಕು ಅಂತಲೇ ರೂನ ಅಸಿಸ್ಟೆಂಟ್ ಮಾಡಿರ್ತಾರೆ. ಯಾಕಂದರೆ ಅವರು ತುಂಬ ಸಾರಿ ನೋಟಿಸ್ ಮಾಡಿರ್ತಾರೆ ವೆಂಗೋರು ಪ್ರತಿಯೊಂದು ಮಾತನ್ನು ಕೂಡ ಕೇಳ್ತಾ ಇರ್ತಾನೆ. ರೂಗೆ ಅವನ ಅಸಿಸ್ಟೆಂಟ್ ಆಗೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಆದರೆ ಚೇರ್ಮನ್ ಹೇಳಿದ್ಮೇಲೆ ಅವಳಿಗೆ ಒಪ್ಕೊಳ್ದಲೇ ಬೇರೆ ದಾರಿ ಇರೋದಿಲ್ಲ. ಮತ್ತೊಂದು ಕಡೆ ರೂ ಯು ಇಬ್ರು ಕೂಡ ಡ್ರಿಂಕ್ ಮಾಡ್ತಿರ್ಬೇಕಾದ್ರೆ ಯು ರೂಗೆ ಯಾನ್ ಒಬ್ಬ ಹುಡುಗಿ ಜೊತೆ ತೆಗೆಸ್ಕೊಂಡಿರೋ ಫೋಟೋನ ತೋರಿಸ್ತಾಳೆ. ಆ ಫೋಟೋ ಬುಕ್ಸ್ ಅಲ್ಲಿ ಸಿಕ್ಕಂತ ಫೋಟೋ ಆಗಿರುತ್ತೆ. ರೂನ ಕೇಳ್ತಾಳೆ ಈ ಹುಡುಗಿ ಯಾರಿರಬಹುದು. ಆಗ ರೂಗೆ ಅನ್ಸುತ್ತೆ ಅವಳು ಯಾನ್ ಗರ್ಲ್ ಫ್ರೆಂಡ್ ಇರಬೇಕು ಅಂತ. ಯಾಕಂದ್ರೆ ಆ ಫೋಟೋದಲ್ಲಿ ತುಂಬಾನೇ ಕ್ಲೋಸ್ ಆಗಿ ನಿಂತಿರ್ತಾರೆ. ಅದನ್ನ ಕೇಳಿದ್ಮೇಲೆ ಯು ಆ ಯಾನ್ ರಿಲೇಶನ್ಶಿಪ್ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ರೂ ಹೇಳ್ತಾಳೆ ಆ ಹುಡುಗಿನ ನೋಡಿ ನಿನಗೆ ಜಲಸಿ ಆಗ್ತಿದ್ಯಾ. ಆಗ ಯು ಹೇಳ್ತಾಳೆ ನಾಟ್ ಇಂಟ್ರೆಸ್ಟ್ ಅಂತ ಹೇಳ್ತಾಳೆ. ಆದ್ರೆ ಅವಳಿಗೆ ನಿಜವಾಗ್ಲೂ ಜಲಸಿ ಆಗ್ತಿರುತ್ತೆ. ಅವಳು ಕ್ಯೂರಿಯಾಸಿಟಿನ ಕಂಟ್ರೋಲ್ ಮಾಡ್ಕೊಂಡು ಮನೆಗೆ ಬರ್ತಾಳೆ. ಆಗ್ಲೂ ಕೂಡ ರೂಗೆ ವಾಯ್ಸ್ ಮೆಸೇಜ್ ನ ಕಳಿಸ್ತಾಳೆ. ಮಿಸ್ ಆಗಿ ಒಂದು ಮೆಸೇಜ್ ನ ಯಾನ್ಗೂ ಕೂಡ ಕಳಿಸ್ಬಿಟ್ಟಿರ್ತಾಳೆ. ಯಾನ್ ಅದನ್ನ ಕೇಳಿಸ್ಕೊಂಡು ಯು ರೂಮ್ ಹತ್ರ ಬಂದು ಪ್ಲೇ ಮಾಡ್ತಾನೆ. ಯು ಅದನ್ನ ಕೇಳಿಸ್ಕೊಂಡು ಲೈಟ್ ಆಫ್ ಮಾಡಿ ಮಲ್ಕೊಂಡಿರೋ ತರ ನಾಟಕ ಮಾಡ್ತಾಳೆ. ಆಗ ಯಾನ್ ಅವಳತ್ರ ಬಂದು ಹೇಳ್ತಾನೆ ನೀನು ಫೋಟೋದಲ್ಲಿ ನೋಡಿರೋದೆಲ್ಲ ನಿಜ ಅಲ್ಲ, ನಿಜವಾಗ್ಲೂ ನಿನಗೆ ನನ್ನ ಅಫೇರ್ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆಯಾ. ಆಗ ಯು ಮೇಲೆದ್ದು ಕೂತ್ಕೊಂಡು ಹಾಗೆಲ್ಲ ಏನೂ ಇಲ್ಲ, ನಿಮ್ಮ ಪಾಸ್ಟ್ ಬಗ್ಗೆ ತಿಳ್ಕೊಂಡ್ರೆ ಬಾಹುನ ತುಂಬ ಚೆನ್ನಾಗಿ ನೋಡ್ಕೋಬಹುದು ಅಂತ. ಆಗ ಯಾನ್ ಹೇಳ್ತಾನೆ ನೀನು ಇಲ್ಲಿಗೆ ಬಾಹುಗೆ ಟ್ರೀಟ್ಮೆಂಟ್ ಮಾಡೋದಿಕ್ಕೆ ಅಂತ ಬಂದಿದ್ಯಾ, ಅದನ್ನ ಸರಿಯಾಗಿ ಮಾಡಿದ್ರೆ ಸಾಕು, ಅದನ್ನ ಬಿಟ್ಟು ಬೇರೆ ವಿಷಯದಲ್ಲೆಲ್ಲ ತಲೆ ಹಾಕ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಯು ಬಾಹುನ ಕರ್ಕೊಂಡು ಯಾನ್ ಹತ್ರ ಬಂದು ಫಾನ್ ಪ್ರೈಮರಿ ಸ್ಕೂಲ್ ಬಗ್ಗೆ ಮಾತಾಡ್ತಾಳೆ. ಜೊತೆಗೆ ನಾಳೆಯಲ್ಲಿ ಸ್ಕೂಲ್ ಗ್ರೂಪ್ ಆಕ್ಟಿವಿಟಿ ಇದೆ, ನಾಳೆ ಬಾಹುನ ಅಲ್ಲಿ ಕರ್ಕೊಂಡೋದ್ರೆ ಹೊಸ ಫ್ರೆಂಡ್ಸನ್ನ ಮಾಡ್ಕೋಬಹುದು. ಫೈನಲಿ ಯಾನ್ ಅವಳ ಮಾತಿಗೆ ಒಪ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಮತ್ತೊಂದು ಕಡೆ ರೂನ ಒಂದು ರೆಸ್ಟೋರೆಂಟ್ ಅಲ್ಲಿ ನೋಡ್ತೀವಿ. ವೆಂಗು ಅವಳನ್ನ ಡಿನ್ನರಿಗೆ ಅಂತ ಬರೋದಕ್ಕೆ ಹೇಳಿರ್ತಾನೆ. ಮ್ಯೂಸಿಕ್ನ ನುಡಿಸ್ತಾ ಅವಳ ಹತ್ರ ಬರ್ತಾನೆ. ರೂನ ಇಂಪ್ರೆಸ್ ಮಾಡಬೇಕು ಅಂತ ಇದನ್ನೆಲ್ಲ ಮಾಡ್ತಿರ್ತಾನೆ. ಇಬ್ರು ಕೂಡ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ರೂ ಗಮನ ಒಬ್ಬ ಫೋಟೋಗ್ರಾಫರ್ ಮೇಲೆ ಹೋಗುತ್ತೆ. ಬಚ್ಚಿಟ್ಕೊಂಡು ಇವರಿಬ್ರು ಫೋಟೋ ತೆಗಿತಾ ಇರ್ತಾನೆ. ರೂಗೆ ಗೊತ್ತಾಗುತ್ತೆ ವೆಂಗುನೇ ಈ ಫೋಟೋಗ್ರಾಫರ್ನ ಬರೋದಕ್ಕೆ ಕೇಳಿರೋದು ಅಂತ. ವೆಂಗು ರೂ ಜೊತೆ ಇರೋ ಫೋಟೋನ ಅವ್ರ ತಂದೆಗೆ ತೋರಿಸ್ಬೇಕು ಅನ್ಕೊಂಡಿರ್ತಾನೆ. ಇದರಿಂದ ಅವನಿಗೆ ಸಮಾಧಾನ ಅಂತ ಅನ್ಸೋದಿಲ್ಲ. ರೂಗೆ ಪ್ರಪೋಸ್ ಮಾಡ್ತಾನೆ, ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ರೂಗೆ ಅವನ ಮಾತ್ ಮೇಲೆ ನಂಬಿಕೆ ಬರೋದಿಲ್ಲ. ಹೇಗಾದ್ರೂ ಮಾಡಿ ಅವನ ಪ್ರೀತಿನ ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳಿ ರೂನ ಬ್ಲ್ಯಾಕ್ ಮೇಲ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅವತ್ತು ರಾತ್ರಿ ನಮ್ಮಿಬ್ರು ಮಧ್ಯ ಕ್ಲಬ್ಬಲ್ಲಿ ಏನಾಯಿತು ಅಂತ ನಮ್ಮ ತಂದೆಗೆ ಹೇಳ ಅಂತ ಹೇಳ್ತಾನೆ. ರೂಗೆ ಬೇರೆ ದಾರಿ ಇಲ್ದಲೆ ಅವನ ಮಾತನ್ನ ಒಪ್ಕೋಬೇಕಾಗುತ್ತೆ. ಅವನಿಗೆ ಒಂದಷ್ಟು ಕಂಡೀಷನ್ನ ಹಾಕಿ ನನ್ನ ಮಾತನ್ನ ನೀನು ಕೇಳಬೇಕು ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಫಾನ್ ಬಾಹು ಯೂನ ನೋಡ್ತೀವಿ. ಯೂನ ಬಾಸ್ಕೆಟ್ ಬಾಲ್ ಆಡೋದಕ್ಕೆ ಹೇಳ್ತಾರೆ. ಯಾನ್ ನಿಂತ್ಕೊಂಡು ಇವ್ರು 3 ಜನನು ನೋಡ್ತಾ ಇರ್ತಾನೆ. ಯು ಹತ್ರ ಬಂದು ಹೇಳ್ತಾನೆ ನೀವು 3 ಜನನು ನನ್ನ ಜೊತೆ ಬಾಸ್ಕೆಟ್ ಬಾಲ್ ಆಡಿ, ನಾನು ಈ ಆಟದಲ್ಲಿ ಗೆದ್ರೆ ಬಾಹು ಫಾನ್ ಸ್ಕೂಲ್ಗೆ ಸೇರ್ಕೊಳ್ಳೋ ಹಾಗಿಲ್ಲ, ನಾನೇನಾದ್ರೂ ಸೋತ್ರೆ ಬಾಹು ಫಾನ್ ಸ್ಕೂಲ್ಗೆ ಸೇರ್ಕೋತಾನೆ ಅಂತ ಹೇಳಿ ಗೇಮ್ ಮಾಡೋದಕ್ಕೆ ಇಬ್ರು ಕೂಡ ರೆಡಿ ಆಗ್ತಾರೆ. ಮೊದಲನೇ ರೌಂಡಲ್ಲಿ ಫಾನ್ ಯಾನ್ ಇಬ್ರು ಸ್ಕೋರ್ ಕೂಡ ಸೇಮ್ ಇರುತ್ತೆ. ಎರಡನೇ ರೌಂಡಲ್ಲಿ ಯು ಜೊತೆ ಆಡೋದಕ್ಕೆ ನಿಂತ್ಕೋತಾನೆ. ಆದ್ರೆ ಬಾಹು ಕ್ಯೂರಿಯಾಸಿಟಿನ ನೋಡಿ ಬೇಕು ಅಂತಲೇ ಸೋಲ್ತಾನೆ. ಈಗ ಬಾಹು ಫಾನ್ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. ಯು ಮನೇಲಿ ಬಾಹು ಸ್ಕೂಲ್ಗೆ ಹೋಗೋದಕ್ಕೆ ಎಲ್ಲ ರೀತಿ ಪ್ರಿಪ್ರೇಷನ್ನು ಕೂಡ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಯಾನ್ ಹೈಟೆಕ್ ಸ್ಕೂಲ್ ಬ್ಯಾಗ್ನ ತಗೊಂಡು ಬಂದು ಆ ಬ್ಯಾಗ್ನ ಸ್ಪೆಸಿಫಿಕೇಶನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದರೊಳಗಡೆ ಕ್ಯಾಮ್ರಾ, GPS, ಎಮರ್ಜೆನ್ಸಿ ಸೈರನ್ ಕೂಡ ಇರುತ್ತೆ. ಅದನ್ನ ಕೇಳಿ ಯು ಹೇಳ್ತಾಳೆ ಬಾಹು ಸ್ಕೂಲ್ಗೆ ಹೋಗ್ತಿರೋದು ಯುದ್ಧಕ್ಕಲ್ಲ ಅಂತ ಹೇಳಿ ಯಾನ್ನ ಸೈಡ್ ಕರ್ಕೊಂಡು ಬಂದು ಹೇಳ್ತಾಳೆ ಬಾಹು ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋದು ಬೇಡ, ಸ್ಕೂಲ್ನಲ್ಲಿ ಇವನು
ಒಬ್ನೇ ಇರೋದಿಲ್ಲ, ಇದೇ ರೀತಿ ತುಂಬಾ ಮಕ್ಳುಗಳಿರ್ತಾರೆ. ಬಾಹುಗೆ ಆ ಬ್ಯಾಗಿನ ಡಿಸೈನು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಬಾಹುನ ಸ್ಕೂಲ್ಗೆ ಬಿಡೋದಿಕ್ಕೆ ಅಂತ ಬರ್ತಾರೆ. ಅಲ್ಲಿ ಬಾಹು ಬೇರೆ ಮಕ್ಕಳನ್ನ ನೋಡ್ತಾನೆ. ಒಬ್ರಿಗೆ ಒಬ್ರು ಕಿಸ್ ಮಾಡ್ತಿರ್ತಾರೆ. ಅಲ್ಲಿಗೆ ಒಬ್ಬ ಲೇಡಿ ಬಂದು ಬಾಹುಗೆ ಕಿಸ್ ಮಾಡೋದಿಕ್ಕೆ ಹೇಳ್ತಾರೆ. ಬಾಹು ಯುಗೆ ಕಿಸ್ ಮಾಡಿದ್ರೆ ಯು ಯಾನ್ಗೆ ಫೇಕ್ ಕಿಸ್ ಮಾಡ್ತಾಳೆ. ಯಾನ್ನ ಬಾಹುಗೆ ಕಿಸ್ ಮಾಡೋದಿಕ್ಕೆ ಹೇಳ್ತಾರೆ. ಆದ್ರೆ ಅವನಿಗೆ ಇದೆಲ್ಲ ಒಂದ್ ರೀತಿ ಒತ್ತಡ ಅನ್ಸುತ್ತೆ. ಕಾರ್ ಒಳಗಡೆ ಹೋಗಿ ಕೂತ್ಕೋತಾನೆ. ಅಲ್ಲಿಗೆ ಫಾನ್ ಬಂದು ಬಾಹುನ ಸ್ಕೂಲ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಯಾನ್ ಕಾರ್ ಒಳಗಡೆ ಕೂತ್ಕೊಂಡು ಇದನ್ನೆಲ್ಲ ನೋಡಿ ಅವನ್ ಸೆಕ್ರೆಟರಿಗೆ ಕಾಲ್ ಮಾಡ್ತಾನೆ. ಇವತ್ತು ನಡಿಬೇಕಾಗಿರೋ ಮೀಟಿಂಗ್ ಎಲ್ಲ ಫಾನ್ ಸ್ಕೂಲ್ ಪಕ್ಕ ನಡೆಯೋ ಹಾಗೆ ಅರೇಂಜ್ ಮಾಡೋದಕ್ಕೆ ಹೇಳ್ತಾನೆ. ಮೀಟಿಂಗ್ ಶುರುವಾಗಿರುತ್ತೆ. ಆದ್ರೂ ಕೂಡ ಅವನಿಗೆ ಬಾಹು ಬಗ್ಗೆನೇ ಚಿಂತೆ ಆಗ್ತಿರುತ್ತೆ. ಬಾಹುನ ನೋಡ್ತಿರ್ತಾನೆ. ಆಗ ಅವನಿಗೆ ಯು ಫಾನ್ ಇಬ್ರು ಜೊತೆಲಿರೋದನ್ನ ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಬೇಗ ಮನೆಗ್ ಬರೋದಕ್ಕೆ ಹೇಳ್ತಾನೆ. ಸ್ಕೂಲ್ ಮುಗಿದ್ಮೇಲೆ ಬಾಹುನ ಕರ್ಕೊಂಡು ಗಾಬರಿಯಿಂದ ಮನೆಗ್ ಬರ್ತಾಳೆ. ಅವನನ್ನ ರೂಮಿಗೆ ಬಿಟ್ಟು ಯಾನ್ ಹತ್ರ ಬಂದು ಕೇಳ್ತಾಳೆ, ಏನಾಯ್ತು? ಆಗ ಯಾನ್ ಹೇಳ್ತಾನೆ, ಏನು ಇಲ್ಲ, ನನ್ಗೆ ಹೊಟ್ಟೆ ಹಸ್ವಾಗ್ತಿದೆ. ಅದನ್ನ ಕೇಳಿ ಯುಗೆ ಕೋಪ ಬರುತ್ತೆ. ಅವಳು ಹೇಳ್ತಾಳೆ, ಏನು ಇದಕ್ಕೆ ನನ್ನನ್ನ ಇಷ್ಟು ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದ್ರ? ಆಗ ಯಾನ್ ಹೇಳ್ತಾನೆ, ಇದು ಸೀರಿಯಸ್ ವಿಷಯ. ನಾನು ಹೊಟ್ಟೆ ಬಾಕ, ನನ್ಗೆ ಹೊಟ್ಟೆ ಹಸ್ವಾದ್ರೆ ಅದು ನನ್ನ ಕೆಲ್ಸದ ಮೇಲೆ ಎಫೆಕ್ಟ್ ಆಗುತ್ತೆ. ಇದಾದ್ಮೇಲೆ ಕೋಪದಿಂದಲೇ ಅವನಿಗೆ ನೂಡಲ್ಸ್ ನ ಪ್ರಿಪೇರ್ ಮಾಡ್ತಾಳೆ. ಅವಳ ಹತ್ರ ಇದ್ದ ಚಾಪ್ ಸ್ಟಿಕ್ ನ ತಗೊಂಡು ತಿನ್ನೋದಿಕ್ಕೆ ಹೇಳ್ತಾಳೆ. ಯಾನ್ ಅವಳ ಹತ್ರ ಇದ್ದ ಸ್ಟಿಕ್ ನ ತಗೊಳ್ಳೋದಿಕ್ಕೆ ಅಂತ ಹೋಗ್ತಾನೆ. ಅವಳು ಹಿಂದೆ ಹಿಂದೆ ಹೋಗ್ತಿದ್ರೆ ಯಾನ್ ಕೂಡ ಅವಳ ಹತ್ರನೇ ಹೋಗ್ತಿರ್ತಾನೆ. ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಅವ್ರ ಆಂಟಿ ಬರ್ತಾರೆ. ಯು ಕೈನ ಇಟ್ಕೊಂಡು ಹೇಳ್ತಾನೆ, ಇವಳು ನನ್ನ ಹೆಂಡ್ತಿ ಅಂತ. ಆಗ ಅವ್ರ ಆಂಟಿ ಯಾನ್ನ ರೂಮಿಗೆ ಕರ್ಕೊಂಡೋಗಿ ಯು ಬ್ಯಾಕ್ ಗ್ರೌಂಡ್ ಬಗ್ಗೆ ವಿಚಾರಿಸ್ತಾರೆ. ಆಗ ಯಾನ್ ಹೇಳ್ತಾನೆ, ಯು ಪೇರೆಂಟ್ಸ್ ಆರ್ಡಿನರಿ ವರ್ಕರ್, ಯು ಚೈಲ್ಡ್ ಸ್ಪೆಷಲಿಸ್ಟ್. ಅವ್ರ ಆಂಟಿ ಲೋ ಪ್ರೊಫೈಲ್ ಅಂತ ಹೇಳಿ ರೂಡ್ ಆಗಿ ಮಾತಾಡ್ತಾರೆ. ಆಗ ಯಾನ್ ಯು ಪರವಾಗಿ ಆಂಟಿ ಜೊತೆ ಮಾತಾಡ್ತಾನೆ. ಇದನ್ನೆಲ್ಲ ಯು ಬಾಗ್ಲತ್ರ ನಿಂತ್ಕೊಂಡು ಕೇಳಿಸ್ಕೋತಾಳೆ. ಯಾನ್ ಬಾಯ್ಲಿ ಅವಳ ಬಗ್ಗೆ ಹೊಗಳುತ್ತಾ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಆಂಟಿಗೆ ಅಂತ ತಗೊಂಡು ಬಂದಿದ್ದ ಜ್ಯೂಸನ್ನ ಖುಷಿಯಿಂದ ಕುಡ್ಕೊಂಡ್ಬಿಡ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಆಂಟಿ ಬಾಹು ರೂಮ್ಗೆ ಬರ್ತಾರೆ. ಅವನ ಜೊತೆ ಮಾತಾಡ್ತಾ ಬಾಹುಗೆ ಹೇಳ್ತಾರೆ, ನಿಮ್ ಡ್ಯಾಡಿಗೆ ಹೊಸ ಅಮ್ಮನ್ನ ಹುಡ್ಕೋಣ ಅಂತ. ಆಗ ಬಾಹು ಈಗಾಗ್ಲೇ ಹೊಸ ಅಮ್ಮನ್ನ ಹುಡುಕಿದೀವಿ ಅಂತ ಹೇಳಿ ಬರ್ದು ತೋರಿಸ್ತಾನೆ. ಕೂತಿರ್ತಾರೆ. ಆದ್ರೆ ಆಂಟಿಗೆ ಯುನ ನೋಡಿ ಸ್ವಲ್ಪ ಕೂಡ ಖುಷಿಯಾಗಿರೋದಿಲ್ಲ. ಊಟನು ಮಾಡ್ದಲೆ ಅಲ್ಲಿಂದ ಎದ್ದೋಗ್ತಾರೆ. ಕಾರಲ್ಲಿ ಬರ್ತಾ ಯಾರ ಜೊತೆಲೋ ಮಾತಾಡ್ತಿರೋದನ್ನ ನೋಡ್ತೀವಿ. ಯಾನ್ ಫೇಕ್ ಮ್ಯಾರೇಜ್ ಆಗಿದ್ದಾರೆ. ಆದ್ರೆ ಯಾನ್ಗೆ ಯು ಮೇಲೆ ಪ್ರೀತಿ ಆಗೋದ್ರಲ್ಲಿದೆ. ಆಗ ಆ ಪರ್ಸನ್ ಹೇಳ್ತಾರೆ, ಆಗಿದ್ರೆ ಲಿನ್ ಕತೆ ಏನು? ಆಗ ಆಂಟಿ ಹೇಳ್ತಾರೆ, ಹೇಗಾದ್ರೂ ಮಾಡಿ ಯಾನ್ ಜೊತೆ ಲಿನ್ ಮದ್ವೆ ಮಾಡ್ಬೇಕು. ನೆಕ್ಸ್ಟ್ ಡೇ ಯಾನ್ ಆಂಟಿಗೆ ಅವ್ರ ಕಂಪ್ನಿ ಪ್ರೆಸಿಡೆಂಟ್ ಬಗ್ಗೆ ಹೇಳ್ತಾರೆ. ಜೊತೆಲಿ ಅವ್ರ ಕಂಪ್ನಿ ಆನಿವರ್ಸರಿ ಬಗ್ಗೆ ಕೂಡ ಮಾತಾಡ್ತಾರೆ. ಆಗ ಆಂಟಿ ಹೇಳ್ತಾರೆ, ತುಂಬಾ ವರ್ಷದಿಂದ ಒಬ್ನೇ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಿದ್ಯಾ, ಈ ಸಾರಿ ಕೂಡ ನೀನ್ ಒಬ್ನೇ ಮಾಡ್ತೀಯಾ? ಆಗ ಯಾನ್ ಹೇಳ್ತಾನೆ, ಇಲ್ಲ, ನನ್ ಜೊತೆ ಈ ಸಾರಿ ನನ್ ಹೆಂಡತಿ ಇದ್ದಾಳೆ, ಅವಳು ಕೂಡ ನನ್ ಜೊತೆ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾಳೆ. ಅದನ್ನ ಕೇಳಿ ಆಂಟಿ ಮುಖ ಬಾಡೋಗುತ್ತೆ. ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಇದಾದ್ಮೇಲೆ ಯಾನ್ ಯುಗೆ ಹೇಳ್ತಾನೆ, ನೆಕ್ಸ್ಟ್ ವೀಕ್ ನಮ್ ಕಂಪ್ನಿ 30 ಇಯರ್ ಆನಿವರ್ಸರಿ ಇದೆ, ನೀನು ಕೂಡ ನನ್ ಜೊತೆ ಬರ್ಬೇಕಾಗುತ್ತೆ. ಆಗ ಯು ಹೇಳ್ತಾಳೆ, ಆನಿವರ್ಸರಿ ಜಾಯಿನ್ ಆಗೋದಕ್ಕೆ ಅವಳು ಒಪ್ಕೊಳ್ಳೋದಿಲ್ಲ. ಆಗ ಯಾನ್ ಹೇಳ್ತಾನೆ, ನೀನು ನನ್ನ ವೈಫು, ನೀನು ಬರ್ಲಿಲ್ಲ ಅಂದ್ರೆ ಆಂಟಿಗೆ ನಮ್ಮಿಬ್ರು ಮೇಲೆ ಡೌಟ್ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾನ್ ತುಂಬಾನೇ ಡ್ಯಾನ್ಸ್ ಟೀಚರ್ನ ಬರೋದಿಕ್ಕೆ ಹೇಳಿರ್ತಾನೆ. ಯಾಕಂದ್ರೆ ಯು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕಲಿಬೇಕಾಗಿರುತ್ತೆ. ಅವನು ಹೇಳ್ತಾನೆ, ನಿನ್ನ ಹತ್ರ ಒಂದು ವಾರ ಸಮಯ ಇದೆ, ಎಲ್ಲಾನು ಸರಿಯಾಗಿ ಕಲಿಬೇಕು. ನಾನು ಡೈಲಿ ನಿನ್ನ ಚೆಕ್ ಮಾಡ್ತೀನಿ, ಚೆನ್ನಾಗಿ ಕಲಿತಿದ್ಯೋ ಇಲ್ವೋ ಅಂತ. ಲೇಜಿ ಆಗಿರ್ಬೇಡ. ಯು ದಿನ ಪೂರ್ತಿ ಡ್ಯಾನ್ಸ್ ಮಾಡಿ ಸುಸ್ತಾಗಿರ್ತಾಳೆ. ಯಾನ್ ಅವಳಿಗಾಗಿ ಫುಡ್ ನ ಪ್ರಿಪೇರ್ ಮಾಡ್ತಾನೆ. ಆದ್ರೆ ಅವಳಿಗೆ ಅದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಯಾನ್ ಹೇಳಿದ್ರಿಂದ ಅವಳು ಅದನ್ನ ತಿನ್ಲೇಬೇಕಾಗಿರುತ್ತೆ. ಯು ಪ್ರಾಕ್ಟೀಸ್ ಮಾಡೋದಿಕ್ಕೆ ಶುರು ಮಾಡಿರ್ತಾಳೆ. ಯಾನ್ಗೆ ಅವನ ಅಸಿಸ್ಟೆಂಟ್ ಇಂದ ಕಾಲ್ ಬರುತ್ತೆ. ಡ್ರೈವರ್ ಇರೋ ಜಾಗ ಗೊತ್ತಾಗಿದೆ ಅಂತ ಹೇಳ್ತಾನೆ. ಅದರಿಂದ ಯಾನ್ ಅಲ್ಲಿಂದ ಹೋಗ್ತಿದ್ರೆ ಅವನು ಹೋಗ್ತಿದ್ದಾಗ ಯು ಯಾನ್ ಆಫೀಸ್ಗೆ ಹೋಗಿ ರೂಗೆ ಮೆಸೇಜ್ ಮಾಡ್ತಾಳೆ. ಅವಳ ಜೊತೆ ಹಾಟ್ ಬಾರ್ ತಿನ್ನೋದಕ್ಕೆ ಬರೋದಕ್ಕೆ ಹೇಳ್ತಾಳೆ. ರೂ ಕೂಡ ಒಪ್ಕೋತಾಳೆ. ಅಲ್ಲೇ ಇದ್ದ ಝ್ಯಾಂಗ್ ಫೋಟೋನ ನೋಡ್ತಿರ್ಬೇಕಾದ್ರೆ ಅಲ್ಲೇ ಇದ್ದ ಹೌಸ್ ಕೀಪರ್ ಯುಗೆ ಹೇಳ್ತಾರೆ, ಇವನೇ ಝ್ಯಾಂಗ್. ಯಾವಾಗ ಯಾನ್ ಕಾರ್ ಆಕ್ಸಿಡೆಂಟ್ ಆಯ್ತೋ ಆಗ್ಲಿಂದ ಇವನು ಕೂಡ ಕಾಣಿಸ್ತಾ ಇಲ್ಲ. ಯಾನ್ ಇವನನ್ನ ಹುಡುಕ್ತಾ ಇದ್ದಾನೆ. ಅದನ್ನ ಕೇಳಿ ಯುಗೆ
ತುಂಬಾನೇ ಶಾಕ್ ಆಗುತ್ತೆ. ಡ್ಯಾನ್ಸ್ ಟೀಚರ್ಸ್ಗೆ ಹೇಳ್ತಾಳೆ ಈವ್ನಿಂಗ್ ಕ್ಲಾಸ್ ಮಾಡಿ ಅಂತ ಹೇಳಿ ಮನೆಯಿಂದ ಆಚೆ ಹೋಗ್ತಾಳೆ. ಮತ್ತೊಂದ್ ಕಡೆ ಯಾನ್ ಝ್ಯಾಂಗ್ ನ ಮೀಟ್ ಆಗೋದಿಕ್ಕೆ ಅಂತ ಹೋಗ್ತಿರ್ತಾನೆ. ಅವ್ನ ಸೆಕ್ರೆಟರಿ ಝ್ಯಾನ್ ಯಾರ ಜೊತೆಲೋ ಮಾತಾಡಿರೋ ರೆಕಾರ್ಡಿಂಗ್ ನ ಕೇಳಿಸ್ತಾನೆ. ಅವ್ನು ಹೇಳ್ತಾನೆ ಅರ್ಜೆಂಟ್ ಆಗಿ ಎಲ್ಲಿಗೋ ಹೋಗ್ತಾ ಇದ್ರು, ನನ್ನನ್ನ ಕಾರ್ ತೆಗೆ ಕೇಳಿದ್ರು, ಅವ್ರ ಜೊತೆ ಅವ್ರ ಹೆಂಡತಿ ಕೂಡ ಇದ್ರು. ಅವ್ರ ಮಾತನ್ನ ಕೇಳ್ತಿದ್ದಾಗೆ ನನ್ ಗಮನ ಬೇರೆ ಕಡೆ ಹೋಯ್ತು, ಕಾರ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾನೆ. ಆದ್ರೆ ಈ ಮಾತನ್ನ ಯಾನ್ ನಂಬೋದಿಲ್ಲ. ಅವ್ನು ಹೇಳ್ತಾನೆ ನಮ್ಮಣ್ಣ ಅರ್ಜೆಂಟ್ ಆಗಿ ಎಲ್ಲಿಗೂ ಕೂಡ ಹೋಗ್ತಾ ಇರ್ಲಿಲ್ಲ, ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ. ಅಷ್ಟರಲ್ಲಿ ಯಾನ್ಗೆ ಕಾಲ್ ಬರುತ್ತೆ, ಝ್ಯಾಂಗ್ ಮತ್ತೆ ತಪ್ಪಿಸ್ಕೊಂಡಿದ್ದಾನೆ ಅಂತ. ಅದನ್ನ ಕೇಳಿ ಆ ಪರ್ಸನ್ ಮೇಲೆ ಯಾನ್ ಕೂಗಾಡ್ತಾನೆ. ಮತ್ತೊಂದ್ ಕಡೆ ರೂನ ಮೀಟ್ ಮಾಡೋದಿಕ್ಕೆ ಅಂತ ಕಂಪ್ನಿಗೆ ಬಂದಿರ್ತಾಳೆ. ಆಗ ಅವಳಿಗೆ ಯಾನ್ ಹೋಗ್ತಿರೋದನ್ನ ನೋಡಿ ಅವನ ಕಣ್ಣಿಗೆ ಕಾಣಿಸ್ದಾಗೆ ಬಚ್ಚಿಟ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಯಾನ್ ವೆಂಗುನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾನೆ. ಯಾನ್ನ ನೋಡ್ತಿದ್ದಾಗೆ ವೆಂಗುಗೆ ಅರ್ಥ ಆಗುತ್ತೆ ಝ್ಯಾಂಗ್ ಮತ್ತೆ ವೆಂಗು ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತ. ಅವನನ್ನ ಚಿಯರ್ ಅಪ್ ಮಾಡೋದಿಕ್ಕೆ ಟ್ರೈ ಮಾಡದಿರ್ತಾನೆ. ಯಾನ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇರೋದನ್ನ ನೋಡಿ ಕ್ಯಾಬಿನ್ಗೆ ಬರೋದಕ್ಕೆ ಹೇಳ್ತಾನೆ. ಅವನು ಕೇಳ್ತಾನೆ ನೀನು ಇಲ್ಲೇನ್ ಮಾಡ್ತಿದ್ಯಾ, ನೀನು ಈ ಸಮಯದಲ್ಲಿ ಟೀಚರ್ಸ್ ಜೊತೆ ಇರಬೇಕಿತ್ತು. ಆಗ ಹೇಳ್ತಾಳೆ ಟೀಚರ್ಸ್ ನನಗೆ ಅರ್ಥ ಆಗೋ ಹಾಗೆ ಹೇಳ್ತಾ ಇರ್ಲಿಲ್ಲ, ಅದಕ್ಕೆ ರೂ ಹತ್ರ ಅರ್ಥ ಆಗೋ ಹಾಗೆ ಹೇಳಿಸ್ಕೊಳ್ಳೋದಿಕ್ಕೆ ಅಂತ ಬಂದೆ. ಅಷ್ಟರಲ್ಲಿ ಅಲ್ಲಿಗೆ ರೂ ಬರ್ತಾಳೆ. ಅವಳು ಹೇಳ್ತಾಳೆ ನಿನ್ಗೆ ಕೆಳಗಡೆನೆ ವೇಟ್ ಮಾಡೋದಿಕ್ಕೆ ಹೇಳ್ದಿಯಲ್ವಾ, ಇಬ್ರು ಜೊತೆಲಿ ಆಟ್ ಪಾಡ್ ತಿನ್ನೋದಿಕ್ಕೆ ಹೋಗೋಣ ಅಂತ. ಆಗ ರೂ ಬಾಯಿನ ಮುಚ್ಚುತ್ತಾಳೆ. ಆದ್ರೆ ಯಾನ್ಗೆ ಅಷ್ಟೊತ್ತಿಗಾಗ್ಲೇ ಅರ್ಥ ಆಗುತ್ತೆ. ವೆಂಗು ರೂನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಯಾನ್ ಯುಗೆ ಚೆನ್ನಾಗಿ ಲೆಕ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಆಗ ಹೇಳ್ತಾಳೆ ಇದೆಲ್ಲ ನಿನ್ ಪರ್ಸನಲ್ ಮ್ಯಾಟರ್, ನಾನು ಬಾಹುನ ನೋಡ್ಕೊಳ್ಳೋದಿಕ್ಕೆ ಅಷ್ಟೇ ಬಂದಿರೋದು, ನನ್ನನ್ನ ನಿನ್ ಪರ್ಸನಲ್ ವಿಷಯದಲ್ಲೆಲ್ಲ ಇನ್ವಾಲ್ವ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಯಾನ್ಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿಗೆ ವೆಂಗು ಬಂದು ಹೇಳ್ತಾನೆ ಯಾನ್ ಮೂಡು ಇವತ್ತು ಆಫ್ ಆಗಿದೆ, ಒಬ್ಬ ಪರ್ಸನ್ ಅವನ ಕೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಆಗ ಕೇಳ್ತಾಳೆ ಆಕ್ಸಿಡೆಂಟ್ ಆದ ದಿವಸ ಯಾನ್ ಎಲ್ಲಿದ್ರು. ಆಗ ವೆಂಗು ಹೇಳ್ತಾನೆ ಅವ್ರ ಆಂಟಿ ಕಡೆಯಿಂದ ನನಗೆ ಗೊತ್ತಾಗಿದ್ದು ಅವ್ರ ಅಣ್ಣನ ಕಾರು ಆಕ್ಸಿಡೆಂಟ್ ಆಗಿ ಅವರು ಹಾಸ್ಪಿಟಲ್ ನಲ್ಲಿ ಇದ್ದಾರೆ ಅಂತ. ಯಾನ್ ಅವ್ರನ್ನ ನೋಡೋದಿಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ವಾತಾವರಣ ಸರಿ ಇಲ್ದಿರೋ ಕಾರಣ ಅವನ ಕಾರು ಕೂಡ ಆಕ್ಸಿಡೆಂಟ್ ಆಗಿದೆ ಅಂತ. ಯಾನ್ 1 ವರ್ಷ ಕೋಮಾದಲ್ಲೇ ಇದ್ದ, ಅದರಿಂದ ಅವನ ಕಂಪ್ನಿ ತುಂಬಾನೇ ಲಾಸ್ ಅಲ್ಲಿತ್ತು. ಇಷ್ಟೆಲ್ಲ ಆದ್ಮೇಲೆ ಕೂಡ ಅವನ ಉತ್ಸಾಹ ಸ್ವಲ್ಪ ಕೂಡ ಕಡಿಮೆ ಆಗಲಿಲ್ಲ. ಅವನ ಕಂಪ್ನಿನ ಮತ್ತೆ ರೀಸ್ಟಾರ್ಟ್ ಮಾಡ್ದ. ಇದನ್ನೆಲ್ಲ ಕೇಳಿದ್ಮೇಲೆ ಯುಗೆ ತುಂಬಾನೇ ರಿಗ್ರೆಟ್ ಫೀಲ್ ಆಗುತ್ತೆ. ಅವಳ ಫ್ರೆಂಡ್ಸ್ ಜೊತೆ ಆಟ್ ಪಾಟ್ನ ಕೂಡ ಎಂಜಾಯ್ ಮಾಡ್ತಾ ತಿನ್ನೋದಿಕ್ಕಾಗಲ್ಲ. ಮನೆಗೆ ಬರ್ತಾಳೆ. ಅಷ್ಟರಲ್ಲಾಗಲೇ ಯಾನ್ ಅವ್ರ ಆಂಟಿಗೆ ಆ್ಯನಿವರ್ಸರಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಅಂತ ಹೇಳಿ ನಂಬಿಕೆ ಬರೋ ಹಾಗೆ ಅವಳ ಪರವಾಗಿ ಮಾತಾಡ್ತಿರ್ತಾರೆ. ಆಂಟಿ ಹೋದ್ಮೇಲೆ ಯಾನ್ ಹತ್ರ ಸಾರಿ ಕೇಳ್ತಾ ಅವನ್ನ ಚಿಯರ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೂ ಕೂಡ ಅವನು ಮೇಲೆ ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾನೆ. ಅವನು ಹೇಳ್ತಾನೆ ಇದು ನನ್ನ ಪರ್ಸನಲ್ ಮ್ಯಾಟರ್, ಇದರಲ್ಲಿ ನೀನು ಇನ್ವಾಲ್ವ್ ಆಗೋದು ಸರಿಯಲ್ಲ ಅಂತ. ಒಬ್ಳೆ ರೂಮಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಬ್ಯಾಲೆನ್ಸ್ ಸಿಗ್ತಿರಲ್ಲ. ಯಾನ್ ಅದನ್ನ ಅಬ್ಸರ್ವ್ ಮಾಡಿ ಅವಳು ಪ್ರಾಕ್ಟೀಸ್ ಮಾಡೋದಕ್ಕೆ ಸಹಾಯ ಮಾಡ್ತಾನೆ. ಇಬ್ರು ಸೇರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಈಗ ನಾವು ಆನಿವರ್ಸರಿ ಸೀನ್ ನೋಡ್ತೀವಿ. ಬಾಹು ಜೊತೆ ಬಂದಿರ್ತಾರೆ. ಯಾನ್ ಇಬ್ರು ಕೂಡ ಜೊತೆಲಿ ಡ್ಯಾನ್ಸ್ ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಲಿಂಕ್ ಕೂಡ ಬರ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.